ಶಿವ ಮಾಡ ಎಲ್ಲ ಅಂಗದೇವತೆಯ ವಾರ್ಷಿಕೋತ್ಸವ ಪ್ರಯುಕ್ತ ಅನ್ನಪೂರ್ಣೇಶ್ವರಿಗೆ ಹಾಗೆ ಗಣಪತಿ ನವಗ್ರಹ ಸುಬ್ರಹ್ಮಣ್ಯ ಶಿವ ಇಷ್ಟು ದೇವತೆಗಳಿಗೆ ಸಂಬಂಧಪಟ್ಟಂತಹ ಮೂಲ ಮಂತ್ರದಿಂದ ಎಲ್ಲ ಶಕ್ತಿ ಹೋಮಗಳೆಲ್ಲ ನೆರವೇರಿದೆ. ಪ್ರತಿ ವರ್ಷದ ಈ ವರ್ಷ ಎಲ್ಲ ಕಾರ್ಯಗಳು ಎಲ್ಲ ಭಕ್ತಾದಿಗಳ ಸಹಕಾರದಿಂದ ತುಂಬಾ ವಿಜೃಂಭಣೆಯಿಂದ ಈ ಸಂಘದ ಎಲ್ಲ ಸದಸ್ಯರು ಸೇರ್ಕೊಂಡು ತುಂಬಾ ವಿಜೃಂಭಣೆಯಿಂದ ನೆರವೇರಿಸಿದ್ರಿ. ಎಲ್ಲ ಹಾಗೆ ಪೂಜೆ ಮಾಡಬೇಕು. ಬಲಗಡೆಯಿಂದಾನೇ ಪುಷ್ಪವಾಗಿ ಶುರುವಾಗಿರೋದು. ಇಲ್ಲೂ ಸಹ ಅನ್ನಪೂರ್ಣೇಶ್ವರಿ ಬಲಗಡೆಯಿಂದಾನೇ ಹೋಗುವುದು. ಎಲ್ಲ ಸುಸೂತ್ರ ಮುಂದೆ ಒಳ್ಳೆಯದಾಗುತ್ತೆ ಹೇಳುವಂತಹ ಒಂದು ಶುಭ ಸೂಚಕವಾಗಿ ಇವತ್ತಿನ ಎಲ್ಲ ಕಾರ್ಯಕ್ರಮ ಸುಸಂಪನ್ನಗೊಂಡಿದೆ. ಹಿಂದೆ ಇವರೊಂದು ವಿಷಯ ಹೇಳಿದ್ರು, ಅನ್ನಪೂರ್ಣೇಶ್ವರಿಯಲ್ಲಾಗ್ಲಿ ಅಥವಾ ಗಣಪತಿಗೆ ತಿಂಗಳಿಗೆ ಒಂದು ದಿವಸನ ಪ್ರತಿ ಶುಕ್ರವಾರ ಅಂದ್ರೆ 4 ಶುಕ್ರವಾರ ದಿವಸ ಬರುತ್ತೆ. ಏನ್ ತುಂಬಾ ಏನು ಖರ್ಚುಗಳಲ್ಲ. ಅನ್ನದಾನಂ ಮಹಾದಾನಂ ಅಂತ ಹೇಳ್ತಾರೆ. ದಾನಗಳ ಅನ್ನದಾನ ಮಾಡುವಂತ ಅತ್ಯಂತ ಶ್ರೇಷ್ಠ. ಶುಕ್ರವಾರ ಯಾರ ಭಕ್ತರುಗಳು ಏನಾಗುತ್ತೋ ಅದನ್ನ ಒಂದು ದಿವಸ ಶುಕ್ರವಾರ ನಡೆಯುವಂತದ್ದು. ಹಾಗಾಗಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಅದಕ್ಕೆ ಭಾಗವಹಿಸಿ ಅನ್ನದಾನಕ್ಕೆ ನೀವೆಲ್ಲ ಸೇರ್ಕೊಂಡು ಮಾತ್ರ ಒಂದು ದಿವಸ ಶುಕ್ರವಾರ ದಿವಸ ಒಬ್ಬರು ಹೆಸರು ಕೊಟ್ರೆ ಅದರಂತೆ ನಡ್ಕೊಂಡು ಹೋಗುತ್ತೆ. ಎಲ್ಲಿ 4 ಜನರಿಗೆ ಪ್ರಸಾದ ವಿನಿಯೋಗ ಆಗುತ್ತೆ. ನೀವು ಮಾಡಿರುವಂತಹ ದಾನಕ್ಕಾಗುತ್ತೆ. ಯಾಕೆಂದ್ರೆ ದಾನಂ ಭೋಗೋ ನಾಶಿಸ್ರು, ಒಂದು ದಾನವನ್ನ ಮಾಡ್ಬೇಕಂತೆ, ಇಲ್ಲ ಭೋಗಿಸ್ಬೇಕಂತೆ, ಇಲ್ಲ ಅಂದ್ರೆ 2 ಇಲ್ಲದೆ ನಾಶ ಹೋಗುತ್ತೆ. ಹಾಗಾಗಿ ದಾನವನ್ನು ಎಷ್ಟಾಗಿತ್ತು ಅಂತ ಹೇಳಿಲ್ಲ, ಏನಾಗ್ತೋ ಅಂತ ದಾನವನ್ನ ಮಾಡಿ ಆ ದಾನವನಿಗೆ ಸದ್ವಿನಿಯೋಗ ಇಂಥ ವಾರದ 1 ದಿವಸ ಬರುತ್ತೆ. ಒಬ್ಬೊಬ್ಬರು ತಗೊಂಡ್ರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅದು ಅಭಿವೃದ್ಧಿ ಆಗ್ತಾ ಹೋಗ್ಲಿ. ಮತ್ತು ಆದರೆ ಗಣಪತಿ ಒಂದು ವಿಶೇಷ ಅಂತ ಸಂಕಲ್ಪಿ ಪೂಜೆ ನಡೆಯುತ್ತೆ. ಇನ್ನು ಹೆಚ್ಚಿನ ಅಂತ ರೀತಿಯಲ್ಲಿ ಎಲ್ಲರೂ ಸಹ ಸೇರ್ಕೊಂಡು ಈ ತಾಯಿಯ ಭಗವಂತನ ಸೇವೆಯನ್ನು ಮಾಡಲಿ. ಹಾಗೆ ಇನ್ನೂ ಹೆಚ್ಚಿನ ಅಂತ ಅಭಿವೃದ್ಧಿ ಆಗಲಿ. ಮತ್ತು ಒಳ್ಳೆ ಆಯುಸ್ಸು ಆರೋಗ್ಯವನ್ನ ಹಾಗೆ ಹೇಳ್ತಿ ಪ್ರಾರ್ಥನೆ ಬರುತ್ತೆ. ಸೂರ್ಯನ ಪ್ರಾರ್ಥನೆ ಎಲ್ಲ ಋಣರೋಗ ದಾಟಿಗಳ ದೂರವಾಗಿ ಭಯಶೋಕ ಮನಸ್ತಾಪಗಳ ದೂರವಾಗಿ ಅಭಿವೃದ್ಧಿ ಆಗೋಣ. ಹಾಗೆ ಗ್ರಾಮಕ್ಕೆ ದೇಶಕ್ಕೆ ಎಲ್ಲರಿಗೂ ಒಳ್ಳೆಯದಾಗಿರೋದು ನಾವು ಪ್ರಾರ್ಥನೆ ರೂಪಂ ಕೀರ್ತಿಂ ಯಶಃ ಧೈರ್ಯಂ ಧನಂ ಧಾನ್ಯಂ ಜಯಂ ಸುಖಂ ಆಯುಃ ಆರೋಗ್ಯಂ ಐಶ್ವರ್ಯಂ ದೇಹಿ ಮೇ ಪರಮೇಶ್ವರಿ ಋಣ ರೋಗ ದಾರಿದ್ರ್ಯ ಭಯ ಶೋಕ ಮನಸ್ತಾಪ ನಶ್ಯಂತು ಮಮ ಸರ್ವದಾ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪರಮೇಶ್ವರಿ. ಎಲ್ಲ ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಪ್ರಾರ್ಥನೆಯನ್ನ ಮಾಡ್ಕೊಂಡು ಅಲ್ಲೇ ಕೈ ಮುಗಿಸ್ಬಿಟ್ಟು ನಮಸ್ಕಾರ ಮಾಡಿ. ಗಣಪತಿ ದೇವಸ್ಥಾನ 22ನೇ ವರ್ಷ ವಾರ್ಷಿಕೋತ್ಸವ ಗಣಪತಿ ಅವರಿಗೆ ಹಾಗೂ ಓಂಕಾರೇಶ್ವರ ಸ್ವಾಮಿಯವರ 3ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಈ ದಿನ ಬೆಳಗ್ಗೆ ಹೋಮವನ್ನು ಇಟ್ಕೊಂಡಿದ್ವಿ. ಈಗ 12 ಗಂಟೆ ಸಂತರ್ಪಣೆ ಇದೆ. 20 ವರ್ಷದ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ವಿ ಈ ವಾರ್ಷಿಕೋತ್ಸವನ. ಆಮೇಲೆ ಅನ್ನಪೂರ್ಣೇಶ್ವರಿ ಶೃಂಗೇರಿಯಲ್ಲಿ ಯಾವ ದಿವಸ ಅನ್ನಪೂರ್ಣೇಶ್ವರಿ ಜಾತ್ರೆ ಅದೇ ದಿವಸ ನಮ್ಮ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಪೂಜೆ ಹೊರನಾಡು ಅನ್ನಪೂರ್ಣೇಶ್ವರಿ ಅದೇ ದಿವಸ ಇಲ್ಲೂ ವಾರ್ಷಿಕೋತ್ಸವ ದಿವಸ ಪೂಜೆ ಇಟ್ಕೊಂಡು ಬೆಳಗ್ಗೆ ಹೋಮ ಹವನ ಎಲ್ಲ ಮುಗಿಸಿ ಈ ವರ್ಷ 20 ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಎಲ್ಲರೂ ಅಧ್ಯಕ್ಷರು ಮತ್ತು ಇಲ್ಲಿ ನಾಗರಿಕರು ಪ್ರಧಾನಿಗಳ ಸಹಾಯದಿಂದ ಈ ಕಾರ್ಯಕ್ರಮ ನಡ್ಸ್ಕೊಂಡು ಬರ್ತಾ ಇದ್ವಿ. ಮುಂದಕ್ಕೂ ಇದೇ ರೀತಿ ನಡ್ಸ್ಕೊಂಡು ಹೋಗ್ತೀವಿ ಅಂತೇಳಿ ಈ ಕಾರ್ಯಕ್ರಮ ಯಶಸ್ವಿಗೆ ಎಲ್ಲರೂ ಹೆಸರು ಹೇಳಂಗಿಲ್ಲ. ಪ್ರತಿಯೊಬ್ಬರು ಸಹಕಾರ ಕೊಟ್ಟಿದ್ದಾರೆ, ಎಲ್ಲ ಪ್ರತಿಗಳು ಸಹಕಾರ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಇದೇ ರೀತಿ ನಡ್ಸ್ಕೊಂಡು ಹೋಗ್ತಿರ್ತದೆ. ಒಂದು 4 ರಿಂದ 5 ಸಾವಿರ ಜನ ಇಲ್ಲಿ ಅನ್ನದಾನ ಇಟ್ಕೊಂಡಿದ್ದೀವಿ. ಪ್ರತಿ ವರ್ಷ 4 ರಿಂದ 5 ಸಾವಿರ ಜನ ಅನ್ನದಾನ ಇಟ್ಕೊಂಡಿದ್ದೀವಿ. ಇದೇ ರೀತಿ ಪ್ರತಿ ವರ್ಷ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ.
ಪ್ರಸಾದ ತಗೊಳ್ಳೋರಿ ಕಡೆ ಬನ್ನಿ. ಎಲ್ಲ ಜನಗಳೆಲ್ಲ ಬರ್ಲಿಕ್ಕಂಡ್ರಿ ಎಷ್ಟು ಜನ ಬಂದಿವಿ ಅಂತ ಗೊತ್ತಾಗುತ್ತೆ. ಹೇಳಿಂತ ಅವ್ನು ಮುಂದಕ್ಕೆ ಹೋಗಿ. ನಮಸ್ತೆ. ಅಣ್ಣ